ಶುಭ ಶುಕ್ರವಾರ. ಪ್ರಕೃತಿಗಾಗಿ ಏನು ಕೊಡುಗೆ ಕೊಡ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ಓಟ ಒಂದು ಗಿಡ ಅನ್ನುವಂತಹ ಅಭಿಯಾನ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ 28ನೇ ತಾರೀಕು ಅದಿದೆ, ನಾಡಿದ್ದನೇ ಇದೆ. ಸೊ ಮೊಟ್ಟ ಮೊದಲಿಗೆ ಎಲ್ಲ ಮಾಧ್ಯಮದವರೆಗೂ ಕೂಡ ನನ್ನ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ತುಂಬ ಕಡಿಮೆ ಸಮಯದಲ್ಲಿ ಶ್ರೀಕಾಂತ್ ಅವರು ಹೇಳಿದ ತಕ್ಷಣ ಒಂದೇ ದಿವಸದಲ್ಲಿ ಎಲ್ಲರೂ ಬಂದಿದ್ದೀರಾ, ತುಂಬ ಖುಷಿಯಾಗಿದೆ. ಯಾಕೆಂದರೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗೈತೆ. ಏಕೆಂದರೆ ಇದೊಂದು ತುಂಬಾ ಒಂದು ಉತ್ತಮವಾದಂತಹ ಪ್ರಕೃತಿಗಾಗಿ ನಮ್ಮ ಭೂಮಿ ತಾಯಿಗಾಗಿ ಮಾಡ್ತಿರುವಂಥ ಕೆಲಸ ಇರೋದ್ರಿಂದ ನಿಮಗೆಲ್ಲ ಫಸ್ಟು ಧನ್ಯವಾದ ಹಾಗೂ ಮತ್ತೊಂದು ಸರಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಈ ಅಭಿಯಾನಕ್ಕೆ ಜಯರಾಮ್ ಸರ್ ಜೊತೆಗೆ ಎಲ್ಲ ದೊಡ್ಡವರೆಲ್ಲ ಕೈ ಜೋಡಿಸಿದ್ದಾರೆ. ಏಕೆಂದರೆ ಅಭಿಯಾನನೇ ಆ ಥರದ್ದಿರೋದ್ರಿಂದ ಈ ಒಂದು ಅಭಿಯಾನಕ್ಕೆ ನಮಗೆ ಎಲ್ಲ ನರೇಂದ್ರ ಬಾಬು ಸರ್ ತುಂಬಾ ಸಹಕಾರ ನೀಡ್ತಾ ಇದ್ದಾರೆ. ಅವರು ಕೂಡ ಪ್ರೆಸ್ ಮೀಟ್ಗೂ ಬಂದಿದ್ದಾರೆ, ಅವರು ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಲೋಕೇಶ್ ಬಿಜಾವೂರ್ ಸರ್ ಇದ್ದಾರೆ, ಅವರು ಕೂಡ ಆಲ್ರೆಡಿ ಸಾಕಷ್ಟು ಪ್ರಕೃತಿ ಬಗ್ಗೆ ಕೆಲಸ ಮಾಡ್ತಾನೇ ಇದ್ದಾರೆ ಅವರೊಂದು ಸಂಸ್ಥೆಯಿಂದ. ಅವ್ರಿಗೂ ಕೂಡ ಧನ್ಯವಾದ ಜೊತೆಗೆ ಪ್ರೀತಿಯ ಸ್ವಾಗತ ಕೊಡ್ತಾ ಇದ್ದಾರೆ. ಇದು ಭಾಗ್ಯಲಕ್ಷ್ಮಿ ಅವರು ಕೂಡ ಈ ಒಂದು ಅಭಿಯಾನದಲ್ಲಿ ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ. ಅವರು ತಮ್ಮದೇ ಆದ NGO ಮೂಲಕ ಸಾಕಷ್ಟು ಸಮಾಜ ಸೇವೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೆ ಈ ರೇಸ್ ಡೈರೆಕ್ಟರ್ ಒಂದು ಉತ್ತಮವಾದ ಪ್ರತಿಷ್ಠಿತ ಸಂಸ್ಥೆಯಿಂದ ಈ ಒಂದು ರನ್ ಫಾರ್ ಟ್ರೀ ನಡೆಸ್ತಾ ಇದ್ದಾರೆ. ಸುನೀಲ್ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪಾಯಿಂಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲ ಕಡೆನೂ ಗಿಡ ಹಾಕುವ ಒಂದು ವ್ಯವಸ್ಥೆ ನಡೀತಾ ಇದೆ, ತುಂಬ ಸಂತೋಷ. ನಮ್ಮ ರಾಜ್ಯದಲ್ಲಿ ಒಂದು 20-30 ಕೋಟಿ ಮರಗಳು ಬೆಳೆಸೋ ಒಂದು ಅವಕಾಶ ಬೇಕಾಗಿದೆ, ನಮ್ಗೆ ಮಾಡಬೇಕಾಗಿದೆ. ಸೊ ಏನು ಕೀ ಡಿಫ್ರೆನ್ಸ್ ಅಂದರೆ ನಾವು ಮಾಡ್ತಾ ಇರೋದು ಇದು ಟ್ರೀ ಕಲ್ಚರನ್ನು ಹುಟ್ಟಾಕಬೇಕು ಅಂತ ಉದ್ದೇಶ ಇದೆ ನಮಗೆ. ಇದು ನಂಬರ್ಸ್ ಅಲ್ಲ, ಇದೊಂದು ವ್ಯವಸ್ಥೆಯನ್ನು ಹುಟ್ಟಾಕಬೇಕು ನಮ್ಮ ಕೃಷಿ ಪದ್ಧತಿಯಲ್ಲಿ ಅಂತ. ಈ ಟ್ರೀ ಕಲ್ಚರ್ ಅಂದರೆ ಅಗ್ರಿಕಲ್ಚರ್, ಟ್ರೀ ಕಲ್ಚರ್ ನಿಮಗೆ ಡಿಫ್ರೆನ್ಸ್ ನೋಡಿ. ಅಗ್ರಿಕಲ್ಚರ್ ಮಾಡ್ತಾ ಇರೋದು ಇವತ್ತು ನಾನು ಮೂಲತಃ 65 ವರ್ಷಗಳ ಕಾಲ ನಾನು ಅಗ್ರಿಕಲ್ಚರ್ ನನಗೆ ಗೊತ್ತಿದೆ. ನಾನು ಎಲ್ಲ ಮನಸ್ಸಲ್ಲಿದ್ದ ಕಾಡನ್ನು ಹುಟ್ಟುತ್ತವನು. ನಾನು ಸಾವಯವ ಕೃಷಿ ನನಗೆ ನನ್ನ ರಕ್ತದಲ್ಲೇ ಇದೆ ನನಗೆ. ಸೊ ಅಗ್ರಿಕಲ್ಚರ್ಗೂ ಟ್ರೀ ಅಗ್ರಿಕಲ್ಚರ್ ಕೊಲಾಪ್ಸ್ ಆಗಿದೆ ದೇಶದಲ್ಲಿ. ನಿಮಗೆಲ್ಲರಿಗೂ ಗೊತ್ತಿದೆ ಅಗ್ರಿಕಲ್ಚರ್ ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹಲವಾರು ಸಮಸ್ಯೆಗಳು ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಎಲ್ಲ ಸಮಸ್ಯೆಗಳಿಗೂ ಇದು ಟ್ರೀ ಕಲ್ಚರ್ ಅನ್ನೋದು ಉತ್ತರ ಆಗುತ್ತೆ. ಅದನ್ನು ನಾನು ಸ್ವತಃ ಮಾಡಿದ್ದೀನಿ. ಮತ್ತು ಇಡೀ ಪ್ರಪಂಚದಲ್ಲಿ ಪರ್ಮಕಲ್ಚರ್ ಅಂತ ಒಂದು ವ್ಯವಸ್ಥೆ ಇದೆ, ಪರ್ಮಕಲ್ಚರ್ ಅಂತ. ಆ ಪರ್ಮಕಲ್ಚರ್ ಸ್ಟಡಿ ಮಾಡಿದರೆ ಇಡೀ ನಮ್ಮ ದೇಶವನ್ನೇ ಬದಲಾವಣೆ ಮಾಡ್ಬೋದು. ಒಂದು 3-4-5 ವರ್ಷಗಳಲ್ಲಿ ನಮ್ಮ ದೇಶದ ಕೃಷಿ ಪದ್ಧತಿಯನ್ನೇ ಬದಲಾವಣೆ ಮಾಡ್ಬೋದು. ಇಲ್ಲಿ ಅದು ನೀರಿನ ಒತ್ತಡ ಇರ್ಬೋದು, ಅದು ಏನು ಉಪಯೋಗಿಸ್ತಿರೋ ಇನ್ಪುಟ್ಸ್ ಇರ್ಬೋದು, ಆದಾಯ ಬರೋದಿರ್ಬೋದು, ಆಮೇಲೆ ಖರ್ಚಾಗದೆ ಇರೋದು ಎಲ್ಲನೂ ವ್ಯವಸ್ಥೆಯನ್ನು ಮಾಡ್ಬೋದು. ಆ ಟ್ರೀ ಕಲ್ಚರ್ ಹುಟ್ಟಾಕೋಸ್ಕರ ಮಾಡ್ತಾ ಇದ್ದೇವೆ. ಆಮೇಲೆ ಟ್ರೀ ಕಲ್ಚರಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ, ಟ್ರೀ ಕಲ್ಚರಲ್ಲಿ ನಾವು ಹೋಗ್ಬಿಟ್ಟು ಎಲ್ಲೋ ಇಲ್ಲಿ ನಿಮ್ಮ ಅಕೇಶಿಯಾ ಗಿಡ ಅದು ಇದೆಲ್ಲ ಫ್ಲವರಿಂಗ್ ಪ್ಲಾಂಟ್ಸ್ ಎಲ್ಲ ಬಿದ್ದೋಗೋದು ಆಗ್ತಿದ್ದಾರಲ್ಲ, ಆ ಕೆಲಸ ನಮ್ಗೆ ಮಾಡೋದೇ ಇಲ್ಲ. ಮೊಟ್ಟ ಮೊದಲಿಗೆ ನಾವು ರಸ್ತೆಗಳಲ್ಲಿ ಗಿಡ ಹಾಕೋದಿಲ್ಲ. ಯಾಕೆಂದರೆ ರಸ್ತೆಯಲ್ಲಿ ಯಾವತ್ತು ಹಾಕ್ತೀವಿ, ಯಾರು ಕಿತ್ತಾಕ್ತಾರೆ ಅನ್ನೋದು ದೊಡ್ಡ ಸಮಸ್ಯೆ. ನಾವೆಲ್ಲ ಆಗ್ತಿದ್ದೀವಿ ಅಂತಂದರೆ ಮುಖ್ಯವಾಗಿ ನಾನು ಸ್ವತಃ ಉದ್ದೇಶ ಇರ್ತಿರೋದು, ಎಲ್ಲಿ ಮಾರ್ಜಿನಲ್ ಫಾರ್ಮರ್ಸ್ ಇದ್ದಾರೆ ಹಳ್ಳಿಗಳ ಮನೆಗಳಲ್ಲಿ, ಪ್ರತಿ ಮನೆಗಳಲ್ಲೂ ನಾವು ಅದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹಳ್ಳಿಗಳಲ್ಲಿ ಕಳೆದ 3 ವರ್ಷಗಳು ನಾವು ಪ್ರಯೋಗ ಮಾಡಿದ್ದೀವಿ. ನಮ್ಮ ತೋಟದ ಸುತ್ತಮುತ್ತ ಜನಗಳಿಗೆ ಕೊಟ್ಟು ತುಂಬ ಚೆನ್ನಾಗಿ ನಾವು ಅವ್ರಿಗೇನು ಪ್ರಾಫಿಟ್ ಬರುತ್ತೆ ಮನೆಗಳಲ್ಲಿ ರೈತರ ಮಾರ್ಜಿನಲ್ ಫಾರ್ಮರ್ಸ್ ಹೊಲಗಳಲ್ಲಿ ನಾವು ಆಗ್ತಾ ಇದ್ದೀವಿ. ಆಮೇಲೆ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್, ಸ್ಕೂಲು ಕಾಲೇಜಸ್ಸು ಮತ್ತು ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ನಮಗೆ ಈಗ ಪೆರೇಡ್ ಬೋರ್ಡಲ್ಲಿ ಹಾಕಿ ಅಂತ ಹೇಳಿದ್ರು. ಆಮೇಲೆ ಜೈಲಿನಲ್ಲಿ ಹಾಕೋಕ್ಕೆ ನಮ್ಗೆ ಅವಕಾಶ, ಸೆಂಟ್ರಲ್ ಜೈಲಿನಲ್ಲಿ ಮತ್ತು ಬೆಗ್ಗರ್ಸ್ ಕಾಲೋನಿ ಎಲ್ಲೆಲ್ಲಿ ನಮ್ಗೆ ಅವಕಾಶ ಸಿಗುತ್ತೋ ಅಲ್ಲಿ. ಈಗ ಥಾಮಸ್ ಸ್ಕೂಲ್ ಅಂತ ನಮ್ಮ ಬಂದಿದ್ದಾರೆ ವ್ಯಕ್ತಿಯವರು, ಅಲ್ಲಿ ಒಂದು 1/2 ಎಕರೆನಲ್ಲಿ ಅಲ್ಲಿ ಮಕ್ಕಳಿಗೆ ನಾವು ಹಾಕ್ತಾ ಇದ್ದೀವಿ. ಆಮೇಲೆ ಗೋಪಾಲಯ್ಯ ಅಂತ ನಮಗೆ ನೆನ್ನೆ ನಾವು ಗಿಡನೂ ಕಳಿಸ್ತಾ ಆಗಲೇ ಒಂದು 100 ಇಲ್ಲಿ ಯಾವ ಸ್ಕೂಲ್, ಮಹಾಲಕ್ಷ್ಮಿ ಕಾನ್ಸ್ಟಿಟ್ಯೂಷನ್ ಗೋಪಾಲಯ್ಯ ಶಾಸಕರಿದ್ದಾರಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. ಸೊ ಇದನ್ನ ನಮ್ಮ ಮುಖ್ಯ ಉದ್ದೇಶ. ಅವು ಯಾವ ಗಿಡ ಹಾಕ್ತೀರ ಅಂತ ಹೇಳ್ತೀನಿ. ಯಾವ ಗಿಡಗಳು ಹಾಕ್ತೀರಂದ್ರೆ ಮುಖ್ಯವಾಗಿ ನಾವು ಏನು ಅವ್ರಿಗೆ ಹಣ್ಣು ಆಹಾರ ಸಿಗುವಂಥ ಗಿಡಗಳನ್ನ ಹಾಕ್ತಾ ಇದ್ದೀವಿ. ತೆಂಗಿನ ಮರಗಳು ಈ ಸರಿ ನಾವು 2,000 ತೆಂಗಿನ ಮರಗಳು ಹಾಕ್ತಾ ಇದ್ದೀವಿ. ಎಲ್ಲಿ ಹಾಕ್ತಿದ್ದೀವಿ ಅಂತ ಅಂದರೆ ರೈತರ ಹೊಲಗಳಲ್ಲಿ ಮನೆಗಳ ಮುಂದ್ಗಡೆ ತೆಂಗಿನ ಮರಗಳು ಹಾಕ್ತಾ ಇದ್ದೀವಿ. ಜೊತೆಗೆ ನಮಗೆ ನಿಂಬೆ ಗಿಡ, ಆಮೇಲೆ ನಿಮ್ಗೆ ಮಾವಿನ ಗಿಡ ಇರ್ಬೋದು, ಮತ್ತು ಬೇರೆ ಬೇರೆ ಯಾವ್ಯಾವುದು ನಿಮಗೆ ಜಾಮೂನು ಅಂತ ಅದೆಲ್ಲ ಬೇರೆ ಗಿಡಗಳು, ನುಗ್ಗೆ ಗಿಡ ಇರ್ಬೋದು, ಯಾವುದು ಅವರಿಗೆ ಅನುಕೂಲ ಆಗುತ್ತೋ. ಆಮೇಲೆ ನಿಮಗೆ ಕೆಲವು ಸೊಪ್ಪಿನ ಗಿಡಗಳಿದ್ದಾವೆ, ನಿಮಗೆ ಅದೆಲ್ಲ ನಿಮಗೆ ಹೆಸರು ಹೇಳಿದ್ರೆ ಟೈಮ್ ತಗೊಳ್ತದೆಲ್ಲ. ಅದೇ ಫಲ ಕೊಡಬೇಕು ಅವ್ರಿಗೆ, ಅನುಕೂಲ ಆಗುತ್ತೆ ಆ ಥರ ಗಿಡ. ನಾವು ಈಗ ಸಿರಾದಲ್ಲಿ ಹುಡುಕಿದ್ದೀವಿ. ನಾವು ಒಂದು 90 ಹಳ್ಳಿಗಳಿದೆ, ಅದ್ರಲ್ಲಿ ಒಂದಷ್ಟು ಹಳ್ಳಿಗಳನ್ನ ಫೈಂಡ್ ಔಟ್ ಮಾಡಿ ಹಳ್ಳಿಗಳಲ್ಲಿ ನಾವು ಈ ಕೃಷಿ ಅರಣ್ಯವನ್ನು ಮಾಡೋಕ್ಕಾಗುತ್ತಂತ. ಫುಡ್ ಫಾರೆಸ್ಟ್ ಅಂತ ಕೃಷಿ ಅರಣ್ಯ ಅಂತಂದರೆ ಅದರಿಂದ ನಿರಂತರ ಆದಾಯ ಬರಬೇಕು, ಖರ್ಚಿರಬಾರ್ದು.
ನಿಮಗೆ ಹಿಂದೆ ಗೊತ್ತಿದೆ, ಹಿಂದೆ ಹಳ್ಳಿಗಳಲ್ಲಿ ಭಾಳ ಮರಗಳಿದ್ದವು. ಈಗ ಮರಗಳ ಬೆಳೆದದ್ದನ್ನು ತೆಗೆಯುವಂಥ ವ್ಯವಸ್ಥೆ ಇದೆ. ಅವರಿಗೆ ಮರ ಬೆಳೆಯೋ ಒಂದು ಸಂಸ್ಕೃತಿನೇ ನಾಶ ಆಗಿದೆ. ಸೊ ಅದು ಮಾಡೋ ಉದ್ದೇಶ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಇನ್ನೊಂದು ಮುಖ್ಯವಾಗಿ ಏನಂತಂದರೆ ಇದು ಪ್ರೊಟೆಕ್ಷನ್ ಮಾಡಬೇಕು. ನಾವು ಸುಮ್ಮನೆ ಹಾಕಿ ಬರೋದಲ್ಲ, ನಾವು ಅದನ್ನು ಜಿಯೋ ಟ್ಯಾಗ್ ಮಾಡ್ತಾ ಇದ್ದೀವಿ. ಎಲ್ಲ ನಾವು 1,000 ಹಾಕ್ತೀವೋ, 10,000 ಹಾಕ್ತೀವೋ, 1,00,000 ಹಾಕ್ತೀವೋ ಅದಕ್ಕೆ ಲೆಕ್ಕ ಕೊಡ್ತೀವಿ ನಾವು. ಇದನ್ನು ಅದಕ್ಕೆ ನಾವು ಸಿಸ್ಟಮ್ ಕ್ರಿಯೇಟ್ ಮಾಡ್ತಿದ್ದೀವಿ. ಇವರು ಇದನ್ನು ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ, ಎಷ್ಟು ಗಿಡ ಹಾಕಿದ್ದೀವಿ ಆ ಪಿಕ್ಚರ್ ತೆಗಿತೀವಿ, ಎಷ್ಟು ಗಿಡ ಬೆಳೆದಿದೆ, ಎಷ್ಟು ಗಿಡ ಫಲ ಕೊಟ್ಟಿದೆ ಅಂತ ಲೆಕ್ಕ ಕೊಡ್ತೀವಿ ನಾವು. ಲೆಕ್ಕ ಕೊಡಬೇಕು ನಾವೆಲ್ಲ. ಗಿಡ ಹಾಕೋದ್ರೆ ಲೆಕ್ಕ ಕೊಡೋದಲ್ಲ, ಗಿಡ ಆಗಿ ಮರ ಆಯ್ತಲ್ಲ ಅದು ಲೆಕ್ಕ ಕೊಡಬೇಕು, ಅದು ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಅಂತ. ಸೊ ಇದು ತುಂಬ ಒಂದು ವಿಷನ್ ಇಟ್ಕೊಂಡು ಮಾಡ್ತಾ ಇರೋದು. ಇದು ನಾನ್ ಪ್ರಾಫಿಟ್. ಇದು ನಾವು ಯಾರೂ ಸಹ ಇಲ್ಲಿ ಎಲ್ಲೂ ನಮ್ಮ ಕೆಲಸ ಮಾಡೋದೆಲ್ಲ ಕಮ್ಯುನಿಟಿ ಬೇಸ್ಡ್. ಇದು ಸಮುದಾಯ. ಯಾಕೆ ರನ್ನಿಂಗ್ ಯಾಕೆ ಮಾಡ್ತಿದ್ದೆ ಅಂತ ಕೇಳ್ಬೋದು ನೀವು. ರನ್ನರ್ಸ್ ಎಲ್ಲ ಯಾರ್ಯಾರಿದೆ, ನಾನು ಐ ಎಮ್ ಎ ಮ್ಯಾರಥಾನ್ ರನ್ನರ್. ಆ ರನ್ನಿಂಗು ನಾನು ಬದಲಾವಣೆ ಮಾಡಿದೆ. ಯಾರ್ಯಾರು ಮ್ಯಾರಥಾನ್ ರನ್ ಮಾಡ್ತಾರೆ, ಯಾರ್ಯಾರು ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ, ಯಾರು ಪ್ಯಾಷನೇಟ್ ಪೀಪಲ್ಲು, ಅವರೊಂದು ಕಾಸು ಇಟ್ಕೊಂಡು ಜೀವನ ಮಾಡ್ತಿರ್ತಾರೆ. ಸೊ ಅಂಥ ಒಂದು ಕಮ್ಯುನಿಟಿ ಹುಟ್ಟಾಕಬೇಕು ಅಂತ. ಚಳುವಳಿ ಆಗಬೇಕಾದ್ರೆ ನಾವೇ ಗಿಡ ಹಾಕಿದರೆ, ಸರ್ಕಾರ ಹಾಕಿದರೆ, ಮತ್ತು ಯಾವುದೋ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಕಿದರೆ ಚಳುವಳಿ ಆಗೋದಿಲ್ಲ. ಜನಸಮುದಾಯ ಸೇರಿದಾಗ ಚಳುವಳಿ ಆಗುತ್ತೆ. ಆ ಜನಸಮುದಾಯವನ್ನು ಕಟ್ಟೋಕ್ಕೋಸ್ಕರ ಈ ಕಮ್ಯುನಿಟಿ ನಾವು ಹುಟ್ಟಾಕಿದ್ದೀವಿ. ಇದು ಒಂದು ದೊಡ್ಡ ಉದ್ದೇಶ ಇಟ್ಕೊಂಡಿದ್ದೀವಿ. ಇದು ನಾವು ರಾಜ್ಯಕ್ಕೆ ಇವತ್ತು ನಾನು ಇದು ಚಿಕ್ಕ ಸಭೆಯಲ್ಲಿ ಮಾತಾಡ್ತಾ ಇದ್ವಿ. ಇದು ರಾಷ್ಟ್ರ ಮಟ್ಟಕ್ಕೆ ಹೋಗುವಂಥ ಒಂದು ಚಳುವಳಿ ಹುಟ್ಟಾಕಿದ್ದು ನಾವು ಪ್ರಯತ್ನ ಮಾಡಿ ಅದು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೇವೆ. ಸೊ ನೀವೆಲ್ಲರೂ ಬೆಂಬಲ ಕೊಡಿ. ಆಮೇಲೆ ಆರೋಗ್ಯ ಸ್ನೇಹಿ ಪದಾರ್ಥಗಳನ್ನು ಬಳಸಬೇಕು ಅಂತೇಳಿ ವೃತ್ತಿಯಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಂಥ ವೆರಿ ಸಕ್ಸಸ್ಫುಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಂಥ ಜಯರಾಮ್ರವರು ನಾನು ಶಾಸಕನಾಗಿದ್ದಾಗ ಉದ್ಘಾಟನೆ ಮಾಡಿ, ನಾನು ಕೃಷ್ಣ ಬೈರೇಗೌಡರಲ್ಲಿ ಒಂದು ಉದ್ಘಾಟನೆ ಮಾಡಿ, ಅವರು ಅಲ್ಲಿಗೆ ಸೀಮಿತ ಆಗಲಿಲ್ಲ. ಇವತ್ತು ಭಾಳಷ್ಟು ರಾಜ್ಯಾದ್ಯಂತ ಸಾವಯವ ಕೃಷಿ ಬಗ್ಗೆ ಜೊತೆಯಲ್ಲಿ ಆರ್ಗ್ಯಾನಿಕ್ ಫುಡ್ಡನ್ನು ಬಳಸೋದ್ರ ಬಗ್ಗೆ ಜಾಗೃತಿ ಮೂಡಿದೆ. ಇವತ್ತು ಗ್ರೀನ್ ಪಾತಿಂದ ಮತ್ತೊಂದು ಇನಿಷಿಯೇಟಿವ್ನ ಹೊಸ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ರನ್ ಫಾರ್ ಟ್ರೀಸ್, ಮರಗಳಿಗಾಗಿ ಓಟ. ಮರಗಳಿಗಾಗಿ ಓಟ ಅಂದ ತಕ್ಷಣ ಏನಿದು ಮರಗಳಿಗೂ ಓಟಕ್ಕೂ ಏನು ಸಂಬಂಧ ಅಂತ ಹೇಳಿದ್ರೆ, ಮರಗಳು ನೆಡಬೇಕಾದ್ರೆ ಮನುಷ್ಯರು ಜಿಡ್ಡಿಡಿದಿರೋ ಈ ಮನಸ್ಸುಗಳನ್ನು, ದೇಹವನ್ನು ಎಲೆಕ್ಟ್ರಿಫೈ ಮಾಡಬೇಕು, ಆ್ಯಕ್ಟಿವೇಟ್ ಮಾಡಬೇಕು. ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಇವತ್ತು ನಿಮ್ಗೆ ಗೊತ್ತಿದೆ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗ್ರೀನ್ ಕವರೇಜ್ ಅಥವಾ ಗ್ರೀನ್ ರೂಟ್ ಟಾಪ್ ಏನಿದೆ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ನಾನೊಂದು ಅಂಕಿಅಂಶವನ್ನು ನೋಡಿದ್ದಾದರೆ ಗಾಂಧಿನಗರದಲ್ಲಿ ಒಂದು ಕಾಲದಲ್ಲಿ 8% ಇತ್ತು, ಇವತ್ತು 2% ಆಗಿದೆ. ಚಿಕ್ಕಪೇಟೆನಲ್ಲಿ 3% ಇತ್ತು, ಇವತ್ತು 1% ಇಲ್ಲ ರೂಟ್ ಟಾಪ್ ಅಂದರೆ ಗ್ರೀನ್ ಕವರೇಜು. ಜಯನಗರದಲ್ಲಿ 32% ಇತ್ತು, ಇವತ್ತು 22% ಆಗಿದೆ. ರಾಜಾಜಿನಗರದಲ್ಲಿ 30% ಇತ್ತು, ಇವತ್ತು 18% ಬಂದಿದೆ. ಎಕ್ಸೆಪ್ಟ್ ಯಲಹಂಕ ಮತ್ತು ಕೆಲ ಔಟ್ಸ್ಕರ್ಟ್ಸ್ ಕಾನ್ಸ್ಟಿಟ್ಯೂನ್ಸೀಸ್ ಬಿಟ್ಟರೆ, ಅದು ಯಶವಂತಪುರ ಇರ್ಬೋದು, ಇವತ್ತು ಗ್ರೀನ್ ಟಾಪ್ ಕಡಿಮೆ ಆಗ್ತಾ ಇದೆ. ನಿಮ್ಗೆ ಗೊತ್ತು, ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರ್ತಕ್ಕಂಥ ಸಮೃದ್ಧಿಯಾಗಿ ಬೆಳೆದಿರೋ 3 ಮರಗಳು ಬೇಕು ಪ್ರತಿ ದಿವಸಕ್ಕೆ, ಅಂದರೆ ಆಕ್ಸಿಜನ್ ಕನ್ಸಂಪ್ಷನ್. ಸೊ ದಿನೇ ದಿನೇ ಕಡಿಮೆ ಆಗ್ತಾ ಇದ್ರೆ ನಾವಿವತ್ತೆಲ್ಲ ಏನು ಶ್ವಾಸಕೋಶಕ್ಕೆ ತೆಗೆದುಕೊಳ್ತಾ ಇರ್ತಕ್ಕಂಥ ಇನ್ಹೇಲ್ ಮಾಡ್ತಾ ಇರ್ತಕ್ಕಂಥದ್ದು ಶುದ್ಧ ಆಮ್ಲಜನಕ ಅಂತೂ ಅಲ್ಲ, ಕಲುಷಿತವಾಗಿರ್ತಕ್ಕಂಥ ಗಾಳಿಯನ್ನು ಸೇವನೆ ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳು ಸೇವನೆ ಬರ್ತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ದಿನೇ ದಿನೇ ಹಲವಾರು ರೋಗಗಳಿಗೆ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ರೋಗಗಳಿಗೆ ತುತ್ತಾಗ್ತಾ ಇವೆ ಮತ್ತು ಕೆರೆಗಳೊಂದು ಕಡೆ ನಾಶ ಆಗ್ತಾ ಇವೆ. ಜೊತೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ 1.25 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ. 1.25 ಕೋಟಿ ಜನಸಂಖ್ಯೆ ದಾಟಿದೆ. ಫ್ಲೋಟಿಂಗ್ ಪಾಪ್ಯುಲೇಷನ್ 20 ಲಕ್ಷ 25 ಲಕ್ಷ ಪ್ರತಿ ದಿವಸ ಬರ್ತಾರೆ ಹೋಗ್ತಾರೆ. ಸೊ ಬೆಂಗಳೂರಿಗರಾಗಿ ನಾವೇನು ಕೊಡುಗೆ ಕೊಡ್ಬೋದು? ಇವತ್ತು ಭಾಳಷ್ಟು ಜಾಗಗಳು ಇವತ್ತು ಟ್ರೀ ಕಾರಿಡಾರ್ ಹೊರಟೋಯ್ತು. ಮೊನ್ನೆ ಮಳೆ ಬಂದಾಗ, ಹೋದ ವರ್ಷ ಮಳೆ ಬಂದಾಗ ದಿನ ಮರಗಳು ಬೀಳ್ತಾ ಇದೆ. ಆದರೆ ಮರಗಳು ಬಿದ್ದ ಮರಗಳನ್ನು ಆ ಜಾಗದಲ್ಲಿ ನೆಡ್ತಾ ಇದ್ದೇವೆ ಅಂತ ಒಂದು ಪ್ರಶ್ನೆ. ಮತ್ತು ಹಿಂದೆ ನೆಟ್ಟಂಥ ಅದು ಅರಣ್ಯ ಇಲಾಖೆ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, BDA ಇರ್ಬೋದು, ನೆಟ್ಟಂಥ ಮರಗಳು ಸಕ್ಸಸ್ ರೇಟ್ ಏನು? ಈ ದೃಷ್ಟಿಯಿಂದ ವೃಕ್ಷ ಗಣತಿಯನ್ನು ಸಹ ನಾವು ಆಗ್ರಹಿಸಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ. NGOಗಳಿಗೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ವೃಕ್ಷ ಗಣತಿ ಆಗಬೇಕು. ಮರಗಳನ್ನು ನೆಡೋದು ಮಾತ್ರ. ಉದಾಹರಣೆಗೆ 28ನೇ ತಾರೀಕು ಸ್ಯಾಂಕಿ ಟ್ಯಾಂಕಲ್ಲಿ ಗಿಡ ನೆಡ್ತಾ ಇದ್ದೇವೆ. ಮೊನ್ನೆ ನಮ್ಮ ಪೊಲೀಸ್ ಇಲಾಖೆಯವರು ಜಟ್ರಾಯನ್ ಕೆರೆನಲ್ಲಿ ನೆಟ್ಟರು. ಬೆಗ್ಗಸ್ ಕಾಲೋನಿಯಲ್ಲಿ ನೆಡ್ತಾ ಇದ್ದೇವೆ. ಹೀಗೆ ನೆಲಮಂಗಲದಲ್ಲಿ ನೆಡ್ತಾ ಇದ್ದೇವೆ. ಬಟ್ ದರ್ ಇಸ್ ನಾವು ನಿಮ್ಗೆ ಗೊತ್ತಿದೆ, ರಾಜ್ಯದಲ್ಲಿ ಆರೆ ಎಷ್ಟಿದೆ, ಹುಲಿ ಎಷ್ಟಿದೆ ಅಂತ ಅಟ್ಲೀಸ್ಟ್ ನಾವು ಹೇಳ್ಬೋದು. ಬಿಕಾಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೃಕ್ಷ ವನ್ಯಜೀವಿಗಳ ಒಂದು ಗಣತಿಯನ್ನು ಮಾಡ್ತಾರೆ.
ಆದರೆ ವೃಕ್ಷ ಗಣತಿ ಇವತ್ತು ಇದೆಯಾ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವೆಲ್ಲರೂ ತಲೆ ತಗ್ಗಿಸ್ಬೇಕಾಗತ್ತೆ. ನೆಟ್ಟಿದ್ದು ಲೆಕ್ಕ ಸಿಗುತ್ತೆ. ನೆಟ್ಟಂಥ ಗಿಡಗಳು ಎಷ್ಟು ಸಕ್ಸಸ್ ಆಯಿತು, ಎಷ್ಟು ಆಗಲಿಲ್ಲ ಅಂತಕ್ಕಂಥದ್ದಕ್ಕೆ ಪ್ರತಿ ದಿವಸ ಒಂದು ಆಡಿಟ್ ಆಗಬೇಕು. ಮತ್ತು ಮುಂದಿನ ಪೀಳಿಗೆಗೆ ನಮ್ಮ ಬೇಕಾಗಿರ್ತಕ್ಕಂಥ 35% ಆಫ್ ಗ್ರೀನ್ರಿ ಇರಬೇಕು ಅಂತ ನಾವು ಹೇಳ್ತೇವೆ, ಅದು ಉಳಿಬೇಕು ಅಂತಕ್ಕಂಥ ಉದ್ದೇಶ ನಮ್ಮದಾಗಿದೆ. ಕೇವಲ ಒಂದು ದಿವಸ ಮಾಡಿ ಸುಮ್ಮನೆ ಆಗ್ತಕ್ಕಂಥದ್ದೆಲ್ಲ. ಇದು ಬೆಂಗಳೂರಿನ ಜನಗಳಿಗೆ ವಾಟ್ ಎವರ್ ಕ್ಯಾಪಿಟಲ್ ಸಿಟಿನಲ್ಲಿ ಆಗುತ್ತೆ, ಇಡೀ ರಾಜ್ಯಾದ್ಯಂತ 224 ಕ್ಷೇತ್ರಗಳಲ್ಲಿ ಜೇಂಕರಿಸುತ್ತೆ, ಪ್ರತಿಧ್ವನಿಸುತ್ತೆ. ಈ ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಗ್ರೀನ್ ಪಾತ್ ಅವರ ಜೊತೆಯಲ್ಲಿ ನಾವೆಲ್ಲ ಕೈಗೂಡಿಸಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಮತ್ತು ಈ 31 ಜಿಲ್ಲೆಗಳಲ್ಲೂ ಸಹ ನಾವು ಗುರುತಿಸಿ ಗ್ರೀನ್ ಅಂಬಾಸಿಡರ್ಸ್, ಹಸಿರು ರಾಯಭಾರಿಗಳು, ಗ್ರೀನ್ ಅಂಬಾಸಿಡರ್ ಅವರ ಕೆಲಸ ಏನಿಲ್ಲ, ಅವರ ಊರಿನಲ್ಲಿ ಅಥವಾ ರಸ್ತೆಯಲ್ಲಿ ಅಥವಾ ಬಡಾವಣೆಯಲ್ಲಿ ಅಥವಾ ವಾರ್ಡಲ್ಲಿ ಅಥವಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿನಲ್ಲಿ ಅಲ್ಲಿನ ಒಂದು ಮೋಟಿವೇಟ್ ಮಾಡಿ, ಅಲ್ಲಿ ಟ್ರೀ ಸೆನ್ಸಸ್ ಪ್ಲಸ್ ಟ್ರೀ ಪ್ಲಾಂಟಿಂಗ್ ಪ್ಲಸ್ ಬೇರೆ ಬರ್ದರ ಸೋಷಿಯಲ್ ಫಾರೆಸ್ಟ್ರಿ ಅಲ್ಲಿ ಮೋಟಿವೇಟ್ ಮಾಡಿ ಮಾಡಬೇಕು. ಈಗಾಗಲೇ ಭಾಳಷ್ಟು ಮಾಡ್ತಾ ಇದೆ ಸಂಘ ಸಂಸ್ಥೆಗಳು. ಅದನ್ನು ಜೊತೆಯಲ್ಲಿ ಗ್ರೀನ್ ಪಾತ್ ಇದು ಈ ಒಂದು ಹೆಜ್ಜೆಯನ್ನು ನೆಟ್ಟಿದೆ. ಇದಕ್ಕೆ ಮಾಧ್ಯಮ ಮಿತ್ರರ ಸಹಕಾರ ಸಂಪೂರ್ಣವಾಗಿ ಬೇಕು. ಯಾಕೆಂದರೆ ನಾವು ನಾಳೆ ಮಾಡ್ತಕ್ಕಂಥ ಕಾರ್ಯಕ್ರಮ ಒಂದು ಸಾಂಕೇತಿಕವಾಗಿಯೂ ಹೌದು ಮತ್ತು ಒಂದು ಬಿಗಿನಿಂಗ್ ಹೌದು. ಇಡೀ ಸಮಾಜ ಆರ್ಗ್ಯಾನಿಕ್ ಆಗಿ ಬದುಕಬೇಕು. ಬರೀ ಆಹಾರದಲ್ಲೆಲ್ಲ ನಮ್ಮ ಯೋಚನೆ ಆದಾಗೆ ಇರಬೇಕು, ನಮ್ಮ ಕೆಲಸಗಳು ಆರ್ಗ್ಯಾನಿಕ್ ಆಗಿರಬೇಕು, ಪರಿಸರ ಪ್ರೇಮಿ ಆಗಿರಬೇಕು ಅಂತ ಈಸ್ ಬಿಕಮ್ ಎ ಆರ್ಗ್ಯಾನಿಕ್ ಪಾತ್ ಅಂಬಾಸಿಡರ್. ಎಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದ ಹೇಳ್ತಾ, ನಮ್ಮ ವಂದೇ ಭಾರತ ಫೌಂಡೇಶನ್ ಇನ್ ಅಸೋಸಿಯೇಷನ್ ವಿತ್ ಗ್ರೀನ್ ಪಾತ್ ಫೌಂಡೇಶನ್ ಅವರು ರೀಸೆಂಟಾಗಿ ಒಂದು ಸಂಸ್ಥೆಯನ್ನು ಹಾಕಿದ್ದಾರೆ, ಗ್ರೀನ್ ಪಾತ್ ಫೌಂಡೇಶನ್ ಅಂತ. ಅದರ ಒಟ್ಟಾರೆ ಸೇರಿ ಇತರ ಅನೇಕ ಸಂಸ್ಥೆಗಳು ಸಹ ಈ ಒಂದು ಕ್ಷಣದಲ್ಲಿ ಪರಿಸರದ ಬಗ್ಗೆ ಹೆಚ್ಚು ಹೆಚ್ಚು ಗಮನ ಕೊಡ್ತಾ ಇರೋದು ನಮ್ಮೆಲ್ಲರಿಗೂ ತುಂಬ ಒಂಥರ ಖುಷಿ ಆಗ್ತಾ ಇರೋ ವಿಚಾರ. ನಾವು ಕ್ಲೈಮೇಟ್ ಚೇಂಜ್ ಅಂತ ಏನು ಕರಿತೀವಿ, ಗ್ಲೋಬಲ್ ಕ್ಲೈಮೇಟ್ ಚೇಂಜ್, ಅದರಿಂದ ಆಗ್ತಾ ಇರೋ ವ್ಯತಿರಿಕ್ತ ಪರಿಣಾಮಗಳು, ಇವೆಲ್ಲವನ್ನು ಪರಿಗಣಿಸಿ ಸಮಾಜದ ಎಲ್ಲರನ್ನೂ ಮುಟ್ಟಬೇಕು ಅಂತ ಒಂದು ದೊಡ್ಡ ಆಂದೋಲನ ಎಲ್ಲ ಕಡೆ ಶುರುವಾಗಿದೆ. ನಾಳೆ BDA ಕಡೆಯಿಂದ ಸುಮಾರು 15 ಲಕ್ಷ ಮರ ಹಾಕಿ ಕೊಟ್ಟಿದ್ದಾರೆ. ಅದೇ ರೀತಿ ವಂದೇ ಭಾರತ ಫೌಂಡೇಶನ್ ಮತ್ತು ಇತರ ಎಲ್ಲ ಸಂಘ ಸಂಸ್ಥೆಗಳು ಇನ್ಕ್ಲೂಡಿಂಗ್ ನಮ್ಮ ಗ್ರೀನ್ ಪಾತ್ ಫೌಂಡೇಶನ್ಗೆ ದೇಶದಲ್ಲಿ ಮೊದಲನೇ ಬಾರಿಗೆ ಒಂದು ಹೈಕೋರ್ಟ್ ಕೈ ಜೋಡಿಸ್ತಾ ಇರೋದು ನಮ್ಮ ರಾಜ್ಯದಲ್ಲಿ ಮೊದಲು ಬಾರಿ. ಸೊ 5 ಕೋಟಿ ಮರ ಹಾಕಬೇಕು ಅಂತ ಕಳೆದ 13ನೇ ತಾರೀಕು ನಮ್ಮ ಸತ್ಸಾಯಿಗ್ರಾಮ ಮದ್ದಹಳ್ಳಿನಲ್ಲಿ ಹೈಕೋರ್ಟ್ನ CJ ಅವರು, ಸನ್ಮಾನ್ಯ ಚೀಫ್ ಜಸ್ಟಿಸ್ ಅವರು, ಇತರ ಇಬ್ಬರು ಸೀನಿಯರ್ ಮೋಸ್ಟ್ ಜಡ್ಜಸ್, ಜಸ್ಟಿಸ್ ಅನುಶ್ರಾವ್ ಮೇಡಮ್ ಅವರು, ಜಸ್ಟಿಸ್ ಅಂಚಾಟೆ ಸರ್ ಎಲ್ಲ ಸೇರಿ 5 ಕೋಟಿ ಮರಗಳನ್ನು ಇಡೀ ರಾಜ್ಯದಲ್ಲಿ ಹಾಕಬೇಕು ಅಂತ ಒಂದು ಚಾಲನೆಗೆ ಕೈ ಕೊಟ್ಟಿದ್ದಾರೆ. ಅದರಲ್ಲೂ ಸಹ ನಮ್ಮ ಗ್ರೀನ್ ಪಾತ್ ಫೌಂಡೇಶನ್ ಕೈ ಜೋಡಿಸ್ತಾ ಇದೆ. ನಮ್ಮ KDBನಲ್ಲಿ ಸುಮಾರು 1,66,000 ಎಕರೆಯಷ್ಟು ಕರ್ನಾಟಕದಲ್ಲಿ KDB ಎಸ್ಟೇಟ್ಸ್ ಇದೆ. ಅಷ್ಟು ಕಡೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲೂ ಮರ ನೆಡಬೇಕು ಅಂತ KDB ಸುಮಾರು ಸಂಘ ಸಂಸ್ಥೆಗಳು ನಾವು ಸೇರಿ ಅದೊಂದು ಕಾರ್ಯ ಚಾಲನೆ ಆಗ್ತಾ ಇದೆ. ಈ ಎಲ್ಲ ಕಾರ್ಯಗಳಾಗ್ತಾ ಇರೋದಕ್ಕೆ ಒಂದು ಮೆಷರ್ಮೆಂಟ್ ಬೇಕಿತ್ತಲ್ಲ, ಅದರಿಂದ ನಮ್ಮ ವಂದೇ ಭಾರತ ಫೌಂಡೇಶನ್ ಇಂದ ಒಂದು The3 ಅಂತ ಒಂದು ಮೊಬೈಲ್ ಆ್ಯಪ್ ವೆರಿ ಶಾರ್ಟ್ಲಿ ಲಾಂಚ್ ಆಗ್ತಾ ಇದೆ. ಒಂದು ಉದ್ಘೋಷ ಇದೆ, ಎ ಟ್ರೀ ನರ್ಚರ್ಸ್ ಆಲ್. ಒಂದು ಮರ ಎಲ್ಲವನ್ನೂ ಪೋಷಿಸುತ್ತದೆ. The3 ನೆಕ್ಸ್ಟ್ ಲೈನ್ ಇಸ್ ವೆರಿ ಇಂಪಾರ್ಟೆಂಟ್, ಸಾಯಿಲ್, ವಾಟರ್, ಏರ್. ನಮ್ಮ ಜಗತ್ತಿನ ಬಹುತೇಕ ಸಮಸ್ಯೆಗಳಿಗೆ, ಅದು ಮಣ್ಣಿನ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಅಥವಾ ಗಾಳಿ ಸಮಸ್ಯೆ ಇರ್ಬೋದು, ಈ 3 ಪ್ರಮುಖವಾದ ಏನು ನಾವು ಯಾರು ತ್ರಿಮೂರ್ತಿಗಳು ನೋಡಿಲ್ಲ, ನಾವು ಪುರಾಣವನ್ನು ಕೇಳಿದ್ದೀವಿ, ನಂಬಿಕೆ ಇದೆ, ಗೌರವ ಇದೆ, ಭಕ್ತಿ ಇದೆ. ನಮಗೆ ಕಣ್ಣು ಕಾಣುವ ತ್ರಿಮೂರ್ತಿಗಳು ನನ್ನ ಪ್ರಕಾರ ಅಂತಂದರೆ ಅದು ಮಣ್ಣು, ನೀರು, ಗಾಳಿ. ಈ 3 ನರ್ಚರ್ ಆಗಬೇಕು ಅಂದರೆ ಒಂದೇ ಒಂದು ಸೂತ್ರ ಇರೋದು ಮರ. ಹೆಚ್ಚೆಚ್ಚು ಮರಗಳನ್ನು ನೆಟ್ಟರೆ ಅಷ್ಟು ನೀರನ್ನು ನಾವು ಭೂಮಿಗೆ ಇಳಿಸ್ತವೆ, ಬೇರೆಗಳ ಮೂಲಕ ನಮ್ಗೆ ಆಹಾರ ಕೊಡ್ತವೆ. ಬೇರೆ ನಮ್ಮ ಎಕೋಸಿಸ್ಟಮ್ ಏನಿದೆ, ಪ್ರಾಣಿ ಪಕ್ಷಿ ಎಲ್ಲಕ್ಕೂ ಆಧಾರ ಆಗೋದಕ್ಕೆ ಒಂದೇ ಒಂದು ವೃಕ್ಷ. ಅದರಿಂದ ಆ ಒಂದು ದೊಡ್ಡ ಕೆಲಸಕ್ಕೆ ಗ್ರೀನ್ ಪಾತ್ ಫೌಂಡೇಶನ್ದಲ್ಲಿ ವಂದೇ ಭಾರತ ಸೇರಿ ಎಲ್ಲ ಸಂಸ್ಥೆಗಳು ನಾವು ಒಟ್ಟೆ ಕೆಲಸ ಮಾಡೋಕ್ಕೆ ನಮಗೆ ಹೆಮ್ಮೆ ಇದೆ. ಸೊ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿ, ಇದು ಕೇವಲ
ಪತ್ರಿಕೆಗೆ ಪ್ರಕಟಣೆ ಮಾಡಬೇಕು ಅಂತ ತಮ್ಮನ್ನು ನಾವು ಇಲ್ಲಿ ಇನ್ವೈಟ್ ಮಾಡೋದಾಗಲಿ ಬೇರೆ ಪ್ರೆಸ್ ಅಂತ ಅಂದ್ಕೊಂಡಿಲ್ಲ. ಅವೆಲ್ಲ ಬಂದಿರೋದು ತಾವು ಜವಾಬ್ದಾರಿ ತಗೊಂಡು ತಮ್ಮ ಸ್ವಂತ ನಮ್ಮ ಗ್ರೀನ್ ಪಾಜ್ನ ಕೈ ಜೋಡಿಸ್ಕೊಂಡು ನೀವು ಅವತ್ತು ಬಂದು ರನ್ ಮಾಡಬೇಕು, ನೀವು ನಮ್ಮನ್ನು ಕ್ವಶನ್ ಮಾಡಬೇಕು, ನಾವು ನಿಮ್ಮನ್ನು ಕ್ವಶನ್ ಮಾಡಬೇಕು. ಈ ಒಂದು ಮಹಾ ಯಜ್ಞ ಅಂತ ಏನು ಕೇಳ್ತೀವಿ, ಹಸಿರು ಯಜ್ಞ ಇದು. ಬೇರೆ ಯಜ್ಞಗಳು ಕೇಳಿದ್ವಿ, ಇದೊಂದು ಹಸಿರು ಯಜ್ಞ ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಮಾಡ್ತಾ ಇರೋದು. ಇದರಿಂದ ನಾವು ಒಂದು ಉತ್ತಮವಾದ ಒಂದು ಮೇಲ್ಪಂಕ್ತಿ ಹಾಕ್ಕೊಡ್ತಾ ಇದ್ದೇವೆ. ಇಡೀ ರಾಷ್ಟ್ರದಲ್ಲೇ ಈ ಅನುಕರಣೆ ಕಾರ್ಯಕ್ರಮ ಆಗಬೇಕು ಅಂತ ಹೇಳ್ತಾ ಕೋಚ್ ನಾನು ಗ್ರೀನ್ ಪಾತ್ ಇನ್ಸ್ಟಿಟ್ಯೂಟ್ ಜೊತೆಗೆ ನಾನು ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಜೊತೆ ಸೇರಿ ಸುಮಾರು ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದು ರನ್ ಫಾರ್ ಟ್ರೀಸ್, ಇಟ್ ಈಸ್ ನಾಟ್ ಜಸ್ಟ್ ಅ ರನ್, ಇಟ್ ಈಸ್ ಆಲ್ಸೋ ಅನ್ ಇನಿಷಿಯೇಟಿವ್. ಸೊ ನಾವು ರನ್ನರ್ಸ್ ನಮಗೆಲ್ಲರಿಗೂ ಆಕ್ಸಿಜನ್ ಬೇಕು, ಮರ ಆಕ್ಸಿಜನ್ ಕೊಡುತ್ತೆ. ಆಸ್ ಅ ರನ್ನರ್ಸ್ ಹೌ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಫಾರ್ ದ ಎನ್ವೈರ್ಮೆಂಟ್ ಅಂತ ನಮ್ಮಲ್ಲಿ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಒಕೇಶನಲ್ಲಿ ಇದು ರನ್ ಫಾರ್ ಟ್ರೀಸ್ ನಡೀತಾ ಇದೆ. ಇದು 10 ಕಿಲೋಮೀಟರ್ಸ್ ರನ್. ಸೊ ನಮ್ಮ ರನ್ ಶುರು ಆಗೋದು ಗೌರ್ಮೆಂಟ್ PU ಕಾಲೇಜ್ ಮಹಾರಾಣಿ ಅಮ್ಮಲ್ಲಿ ಕಾಲೇಜ್ ಗ್ರೌಂಡಿಂದ ಶುರುವಾಗಿ ಮಲ್ಲೇಶ್ವರಂ ಕಡೆಯಿಂದ ಸ್ಯಾಂಕಿ ಟ್ಯಾಂಕ್ವರೆಗೂ ಹೋಗ್ಬಿಟ್ಟು ಭಾಷಂ ಸರ್ಕಲಿಂದ ಬೌದ್ಧ ವಿಹಾರ್ವರೆಗೂ ಹೋಗುತ್ತೆ. ಇದು 2.5 ಕಿಲೋಮೀಟರ್ಸ್ ಇರುತ್ತೆ ಒಂದು ಸೈಡು. ಹೋಗಿ ರಿಟರ್ನ್ ಅದೇ ವಾಪಸ್ ಗ್ರೌಂಡಿಗೆ ಬಂದಾಗ 5 ಕಿಲೋಮೀಟರ್ಸ್ ಆಗುತ್ತೆ. ಸೊ 5 ಕಿಲೋಮೀಟರ್ಸ್ನವರು 1 ರೌಂಡ್ ಮಾಡ್ತಾರೆ, 10 ಕಿಲೋಮೀಟರ್ಸ್ ಇರೋರು ಇದನ್ನು 2 ರೌಂಡ್ಸ್ ಮಾಡ್ತಾರೆ. ಸೊ 3 ಕಿಲೋಮೀಟರ್ಸ್ ಮಾಡೋರು ಇದನ್ನು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ 1.5 ಕಿಲೋಮೀಟರ್ಸಲ್ಲಿ ರಿಟರ್ನ್ ಆಗ್ತಾರೆ. ಸೊ ಇದು ರೂಟ್ ಬಗ್ಗೆ. ಸೊ ನಾವು 10 ಕಿಲೋಮೀಟರ್ಸ್ ಮತ್ತು 5 ಕಿಲೋಮೀಟರ್ಸ್ನ ಟೈಮ್ ಇವೆಂಟ್ ಮಾಡ್ತಾ ಇದ್ವಿ. ದೇರ್ ವಿಲ್ ಬಿ 3 ಸೆನ್ಸರ್ಸ್ ಮ್ಯಾಟ್ಸ್ ಅಟ್ ದ ಸ್ಟಾರ್ಟ್, ಫಿನಿಶ್ ಆ್ಯಂಡ್ ಅಟ್ ದ U-turn. ಸೊ 10 ಕಿಲೋಮೀಟರ್ಸ್ ಅವ್ರು ಮತ್ತೆ ಇನ್ನೊಂದು ರೌಂಡ್ ಗ್ರೌಂಡ್ ಒಳಗಡೆ ಬಂದರೆ ಬೇರೆ ರನ್ನವರಿಗೆ ಕ್ಲಾಶ್ ಆಗುತ್ತೆ ಅಂದ್ಬಿಟ್ಟು ನಾವು ಅದನ್ನು ಹೊರಗಡೆ ಆಗ್ತಾ ಇದ್ದೀವಿ. ಸೊ 10 ಕಿಲೋಮೀಟರ್ಸ್ ಟೈಮ್ ರನ್, 5 ಕಿಲೋಮೀಟರ್ಸ್ ಟೈಮ್ ರನ್ ಅವರಿಗೆ ನಾವು ಟ್ರೋಫೀಸ್ ಅರೇಂಜ್ ಮಾಡ್ತಾ ಇದ್ದೀವಿ. In the age categories of 3 age categories: seniors, juniors and masters. So the trophies is only for the time run for the runners, and we also have encouraged the plog run, costume run, ಆಮೇಲೆ ವಾಕಥಾನ್. ಸೊ ಸ್ಟೂಡೆಂಟ್ಸು ಯಾರಿಗೆ ರನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅವರು ವಾಕಥಾನ್ ಮಾಡ್ಬೋದು, ಇನ್ಕ್ಲೂಡಿಂಗ್ ಸೀನಿಯರ್ ಸಿಟಿಸನ್ಸ್. ಸೊ ನಾವು ಇದರ ಮೆಡಲನ್ನು ನಾವು ಸಸ್ಟೈನಬಲ್ ರೀತಿಯಲ್ಲಿ ಅರೇಂಜ್ ಮಾಡಿದ್ದೀವಿ, ಡಿಸೈನ್ ಮಾಡಿದ್ದೀವಿ. ಇಟ್ಸ್ ಎ ಕೋಕೋನಟ್ ಶೆಲ್. ಈ ಸಲ ಚಿಪ್ ನಮ್ಮದೇ ಅಂತ ಥೀಮಲ್ಲಿ ಮಾಡ್ತಾ ಇದ್ದೀವಿ. ಸೊ ಆ್ಯಂಡ್ ಅಗೇನ್ ಇಟ್ಸ್ ಅ ಝೀರೋ ವೇಸ್ಟ್ ಇವೆಂಟ್. ನಾವೆಲ್ಲ ಮ್ಯಾರಥಾನಲ್ಲಿ ಕೆಲವೊಂದು ಇದು ಗಾರ್ಬೇಜ್ ಕ್ರಿಯೇಟ್ ಆಗುತ್ತೆ. ಸೊ ನಾವು ಪ್ಲಾಸ್ಟಿಕ್ ಬಾಟಲ್ಸ್ ಯಾರು ಇಂಡಿವಿಜುವಲ್ ಪಾರ್ಟಿಸಿಪೆಂಟ್ಸಿಗೆ ಕೊಡ್ತಾ ಇಲ್ಲ. ಹೈಡ್ರೇಷನ್ ಪಾಯಿಂಟ್ ವ್ಯವಸ್ಥೆ ಇರುತ್ತೆ. ಆಮೇಲೆ ಫುಡ್ ಆಲ್ಸೋ ಇಸ್ ಆರ್ಗ್ಯಾನಿಕ್ ಫುಡ್. And we also have one more initiative called as Reclaimers. ಸೊ T-shirt ಯಾರವ್ರದ್ದು ಹಳೆ T-shirt ಇದೆ ಅದನ್ನು ಬಂದು ಡೊನೇಟ್ ಮಾಡ್ಬೋದು. ಅದಕ್ಕೆ ನಾವು ಒಂದು QoS ವ್ಯವಸ್ಥೆ ಮಾಡಿದ್ದೀವಿ. ಅದರದ್ದೆಲ್ಲ ಪಾರ್ಟಿಸಿಪೆಂಟ್ಸ್ಗೂ ಮೆಸೇಜಸ್ ಹೋಗಿದೆ. ಯಾರು ರನ್ನರ್ಸ್ ಅವ್ರದ್ದು ಹಳೆ T-shirtನ ಸುಮ್ಮನೆ ಬಿಸಾಕೋ ಬದಲು ಡೊನೇಟ್ ಮಾಡಿದ್ರೆ ಆ ರೀಕ್ಲೇಮ್ NGOದವರು ಅದನ್ನು ನೀಡಿ ಪೀಪಲ್ಗೆ ಅವರು ಅದನ್ನು ಸರ್ವ್ ಮಾಡ್ತಾರೆ. ಸೊ ಕಂಪ್ಲೀಟಾಗಿ ಒಂದು ಟಿಪಿಕಲ್ 10K ರನ್ ಏನು ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಮಾಡಬೇಕು ಅದೆಲ್ಲ ವ್ಯವಸ್ಥೆ ಇಲ್ಲಿದೆ. ಆ್ಯಂಡ್ ಆಲ್ಸೋ ಆ್ಯಡಿಂಗ್ ದ ವ್ಯಾಲ್ಯೂ ಫಾರ್ ದ ಸಸ್ಟೈನಬಿಲಿಟಿ ವೇರ್ ವಿತ್ ದ ಕಂಪ್ಲೀಟ್ ಪಾರ್ಟಿಸಿಪೆಂಟ್ಸ್ಗೆ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಆ್ಯಂಡ್ ದ ಅರೇಂಜ್ಮೆಂಟ್ಸ್ ಆಫ್ ದ ಸ್ಟೇಜ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಇಕೋ ಫ್ರೆಂಡ್ಲಿ ಅರೇಂಜ್ಮೆಂಟ್ಸ್.